ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ PUC ಫಸ್ಟ್ ಇಯರ್ ರಾಜ್ಯಶಾಸ್ತ್ರದ 4ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಸಂವಿಧಾನಗಳು ಮತ್ತು ಸರ್ಕಾರಗಳು. ಇವತ್ತು ಅಂದರೆ ಈಗ 4ನೇ ಅಧ್ಯಾಯದ ಮತ್ತೊಂದು ಪ್ರಮುಖ ಟಾಪಿಕ್, ದಿ ಫಾರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರಗಳು. ಈ ವಿಷಯದ ಬಗ್ಗೆ ಸ್ಟಡಿ ಮಾಡೋಣ. ಮಕ್ಕಳೇ, ಈಗಾಗಲೇ ಈ ಚಾಪ್ಟರ್ನಲ್ಲಿ ನಾವು ಸಂವಿಧಾನದ ಮಹತ್ವವನ್ನು ತಿಳ್ಕೊಂಡಿದ್ದೇವೆ. ಸಂವಿಧಾನ ಪ್ರತಿಯೊಂದು ದೇಶಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕು. ಇಟ್ ಈಸ್ ದಿ ನೆಸೆಸಿಟಿ ಆಫ್ ದಿ ನೇಷನ್. ಇಟ್ ಈಸ್ ದಿ primary aspect of the government and political system, right? On this context we will study the forms of government. So ಸಂವಿಧಾನ ಪ್ರತಿಯೊಂದು ದೇಶಕ್ಕೆ ಬೇಕೇ ಬೇಕು. ಅದರ ಆಧಾರದ ಮೇಲಿಂದ ಹಾಗಾದರೆ ಸಂವಿಧಾನದ ಪ್ರಕಾರಗಳು ಯಾವುವು ಅದರ ಬಗ್ಗೆ ಸ್ಟಡಿಯನ್ನು ಮಾಡುವ. ರೈಟ್ ಮಕ್ಕಳೇ, ಇಲ್ಲಿ ಟೋಟಲಿ 4 ಪಾರ್ಟ್ಗಳವ, 4 ಭಾಗಗಳವ. ಸಂವಿಧಾನದ ಪ್ರಕಾರಗಳು, ದಿ ಫಾರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮೀನಿಂಗ್, ವಾಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಾಟ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ದೆನ್ ಎಕ್ಸಾಂಪಲ್ಸ್ ಫಾರ್ ರಿಟನ್ ಕಾನ್ಸ್ಟಿಟ್ಯೂಷನ್, ರೈಟ್. ದೆನ್ another important topic, that is written constitution and unwritten constitution. In this context we will study the written constitution, the features of, the characteristics of written constitution. ಓಕೆ ಮಕ್ಕಳ, ರೈಟ್. ಸೊ ಹಂಗಾರೆ ಈ ಟಾಪಿಕ್ಕಿನ ಹೆಸರು ಸಂವಿಧಾನದ ಪ್ರಕಾರಗಳು. ಓಕೆ, ರೈಟ್. ಪ್ರಕಾರಗಳು ಸಂವಿಧಾನದಲ್ಲಿ ಮಕ್ಕಳ ಬೇಸಿಕಲಿ ದೇರ್ ಆರ್ 2 types, 2 forms. ಲಾಸ್ಟ್ ಪೀರಿಯಡ್ನೊಳಗೆ ನಾನು ಹೇಳಿದ್ದೇನೆ, ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ, ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಲಿಖಿತ ಸಂವಿಧಾನ ಆಯಾ ದೇಶದ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇರ್ತದೆ. ಅಲಿಖಿತ ಸಂವಿಧಾನ ಆಯಾ ದೇಶದ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರ್ತದೆ. ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ನೀವು ಕಲಿತಾ ಹೋದಂತೆ ಯಾವ್ಯಾವ ದೇಶದಲ್ಲಿ ಸಂವಿಧಾನವು ಯಾವ್ಯಾವ ರೂಪದಲ್ಲಿ ಇರುತ್ತದೆ ಅನ್ನೋದನ್ನು ತಿಳ್ಕೊತೀವಿ. ಲಿಖಿತ ಸಂವಿಧಾನ ಯಾವ ದೇಶ, ದೊಡ್ಡ ದೇಶನೋ ಚಿಕ್ಕ ದೇಶನೋ, ಜನಸಂಖ್ಯೆ ಹೆಚ್ಚಿಗೆ ಇರೋ ದೇಶನೋ ಕಡಿಮೆ ಇರುವ ದೇಶನೋ. ಅಲಿಖಿತ ಸಂವಿಧಾನ ದೊಡ್ಡ ದೇಶನೋ ಚಿಕ್ಕ ದೇಶನೋ ಎಲ್ಲ ನಿಮ್ಮ ಅವಗಾಹನೆಗೆ ನಂತರದಲ್ಲಿ ಬರ್ತಾವೆ, ರೈಟ್. ಓಕೆ, ಪ್ರಕಾರಗಳಲ್ಲಿ ಮಕ್ಕಳ 2 ಪ್ರಕಾರಗಳವ, ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ, ರಿಟನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಓಕೆ, ಅರ್ಥ. ವಾಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್? ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ maximum aspects regarding the nation in the form of writing. The constitution which is having maximum rules and aspects concerning to that nation in the form of writing. ಅಂದರೆ ಯಾವ ಸಂವಿಧಾನವು ಆ ದೇಶಕ್ಕೆ ಸಂಬಂಧಿಸಿದಂತೆ, ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಅಂಶಗಳನ್ನು, ಅತ್ಯಂತ ಹೆಚ್ಚಿನ ಕಾನೂನುಗಳನ್ನು ಬರವಣಿಗೆಯಲ್ಲಿ ಹೊಂದಿರುತ್ತದೆಯೋ ಅದು ಲಿಖಿತ ಸಂವಿಧಾನ, ರೈಟ್. ಯಾವ ಸಂವಿಧಾನವು ಪ್ರಮುಖ ವಿಷಯಗಳನ್ನು ಮಾತ್ರ ಬರವಣಿಗೆಯಲ್ಲಿ ಹೊಂದಿರುತ್ತದೆಯೋ ಅದು ಅಲಿಖಿತ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ದಿ ಫಾರ್ಮ್ ಆಫ್ ರೈಟಿಂಗ್ ಈಸ್ ಕಾಲ್ಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ರೈಟ್ ಮಕ್ಕಳೇ. ಈಗ ಉದಾಹರಣೆ, ದಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ, ದಿ ಬೆಸ್ಟ್ ಉದಾಹರಣೆ
ಜಗತ್ತಿನ ಮೊದಲ ಲಿಖಿತ ಸಂವಿಧಾನ ಅನ್ನುವಂಥ ಹೆಗ್ಗಳಿಕೆಯನ್ನು ಹೊಂದಿರುವ ಉದಾಹರಣೆ ಅಂದರೆ ಅಮೇರಿಕಾ. ಲಿಖಿತ ಸಂವಿಧಾನಕ್ಕೆ ಪ್ರಮುಖ ಉದಾಹರಣೆ, ಪ್ರಥಮ ಉದಾಹರಣೆಯನ್ನು ನಾವು ಕೊಡ್ಬೋದು ಯಾವುದು? ಅಮೇರಿಕಾ. ನಂತರ ಭಾರತ ಮತ್ತು ಅಮೇರಿಕಾ ಲಿಖಿತ ಸಂವಿಧಾನವನ್ನು ಹೊಂದಿವೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ಇಂಡಿಯಾ ಆರ್ ಹ್ಯಾವಿಂಗ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನೋಡ್ರಿ ಮಕ್ಕಳ, ಫಿಲಿಡೆಲ್ಫಿಯಾ ಕಾನ್ಸ್ಟಿಟ್ಯೂಷನ್, ಫಿಲಿಡೆಲ್ಫಿಯಾ ಕಾನ್ವೆನ್ಷನ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅಂದರೆ ಅಮೇರಿಕಾ ಸಂವಿಧಾನವು ಫಿಲಿಡೆಲ್ಫಿಯಾ ಅಧಿವೇಶನದ ಮೂಲಕ ಜಾರಿಗೆ ಬಂದಿತು. ಅದನ್ನು ಹೇಳ್ತೇನೆ, ಇಲ್ಲಿ ಹೇಳ್ತೇನೆ, ರೈಟ್. ಭಾರತ ಸಂವಿಧಾನವು ಸಂವಿಧಾನ ರಚನಾ ಸಭೆಯ ಮೂಲಕ ಜಾರಿಗೆ ಬಂದಿತು. ಸೊ ಹಂಗಾರೆ ವಿಚ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ರಿಟನ್ ಕಾನ್ಸ್ಟಿಟ್ಯೂಷನ್? ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡಿಯಾ, ರೈಟ್. ಓಕೆ, ಇನ್ನು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಗೆ, ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಂದರೆ ಇಂಗ್ಲೆಂಡ್, ಫ್ರಾನ್ಸ್, ರೈಟ್. ಓಕೆ, ಸೊ ಪ್ರಕಾರಗಳು, ಅರ್ಥ, ಉದಾಹರಣೆ. ಇವತ್ತು ನಾವು ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ನೋಡೋಣ. ಈಗ ಲಿಖಿತ ಸಂವಿಧಾನ ಅಂತೇನು ನೀವು ತಿಳ್ಕೊಂಡ್ರಿ. ಸೊ ಬರವಣಿಗೆಯಲ್ಲಿ ಇರುವಂಥ ಸಂವಿಧಾನ, ಮ್ಯಾಕ್ಸಿಮಮ್ ವಿಷಯಗಳು ಬರವಣಿಗೆಯಲ್ಲಿ ಇರುವಂಥ ಸಂವಿಧಾನ ಲಿಖಿತ ಸಂವಿಧಾನ, ರೈಟ್. ಅಲಿಖಿತ ಅಂದರೆ ಕೆಲವು ವಿಷಯಗಳು. ಸರ್ ಅಲಿಖಿತ ಅಂದರೆ ಏನೂ ಬರವಣಿಗೆಯಲ್ಲಿ ಇರೋದಿಲ್ಲೇನ್ರಿ? ಇಲ್ಲ, ಏನೂ ಬರವಣಿಗೆಯಲ್ಲಿ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮಹತ್ವದ ವಿಷಯಗಳು ಮಾತ್ರ, ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ಸ್ ಮಾತ್ರ ಬರವಣಿಗೆಯೊಳಗಿರ್ತಾವೆ. ಎಲ್ಲೇ ಅಲಿಖಿತ. ಲಿಖಿತದಲ್ಲಿ ಮ್ಯಾಕ್ಸಿಮಮ್, ಆ ದೇಶಕ್ಕೆ ಸಂಬಂಧಪಟ್ಟಂಥ ಮ್ಯಾಕ್ಸಿಮಮ್ ಅಂಶಗಳು. ಓಕೆ ಚಿಲ್ಡ್ರನ್, ನೌ ವಿ ವಿಲ್ ಡಿಸ್ಕಸ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಅರೌಂಡ್ ದಿ ಗ್ಲೋಬ್, ರೈಟ್. ಓಕೆ, ಲಿಖಿತ ಸಂವಿಧಾನದ ಲಕ್ಷಣಗಳು. ಓಕೆ, ಸೊ ಹಂಗಾರೆ ಲಿಖಿತ ಸಂವಿಧಾನವು ಬರವಣಿಗೆಯಲ್ಲಿ ಇರುತ್ತದೆ ಅಂತ ನಮ್ಮ ತಲೆಯೊಳಗೆ ನಾವು ಮಾಡ್ಕೊಂಡ್ವಿ. ಹಂಗಾರೆ ಅದರ ಲಕ್ಷಣಗಳು. ನಂಬರ್ 1, ವಿಶೇಷವಾಗಿ ರಚಿತ. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಈಸ್ ಸ್ಪೆಷಲಿ ಮೇಡ್. ಇಟ್ ಕುಡ್ ಬಿ ಸ್ಪೆಷಲಿ ಮೇಡ್. ವಿಶೇಷವಾಗಿ ರಚಿತವಾಗಿರುತ್ತದೆ. ಇಲ್ಲದ ನೋಡ್ರಿ. ಸೊ ಹಂಗಾರೆ ಅಮೇರಿಕಾ ಸಂವಿಧಾನವನ್ನು ವಿಶೇಷವಾಗಿ ರಚನೆ ಮಾಡಲಾಗಿದೆ. ಟು ಸೆಟಪ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಟು ಸೆಟಪ್ ದಿ ಮೆಂಬರ್ಸ್ ಫಾರ್ ದಿ ಡ್ರಾಫ್ಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ, ಕರಡನ್ನು ರಚನೆ ಮಾಡಲಿಕ್ಕೆ, ಅದನ್ನು ಬರೀಲಿಕ್ಕೆ, ಅದನ್ನು ಓದಲಿಕ್ಕೆ, ಡಿಸ್ಕಷನ್ ಮಾಡಲಿಕ್ಕೆ ಸಮಿತಿಯನ್ನು ಮಾಡಬೇಕು. ಸೊ ಹಂಗಾರೆ ಅಮೇರಿಕಾ ಸಂವಿಧಾನವು ಯಾವ ಸಮಿತಿಯ ಮೂಲಕ ಅಸ್ತಿತ್ವಕ್ಕೆ ಬಂದಿದೆ? ಫಿಲಿಡೆಲ್ಫಿಯಾ ಸಮ್ಮೇಳನದ ಮೂಲಕ ಅಸ್ತಿತ್ವಕ್ಕೆ ಬಂದಿದೆ. ಫಿಲಿಡೆಲ್ಫಿಯಾ ಸಮ್ಮೇಳನ ಅಂತ ನೀವೆಲ್ಲಾದರೂ ಓದಿದ್ರ? ನೀವೆಲ್ಲಾದರೂ ಕೇಳಿದ್ರ? ಇಫ್ ಯು ಹರ್ಡ್ ಅಬೌಟ್ ದಿ ಫಿಲಿಡೆಲ್ಫಿಯಾ ಕಾನ್ವೆನ್ಷನ್, ಇಟ್ ಈಸ್ ಕನ್ಸರ್ನ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ. ಸೊ ಫಿಲಿಡೆಲ್ಫಿಯಾ ಸಮ್ಮೇಳನ ಅಂತ ಬಂದರೆ ಇದು ಅಮೇರಿಕಾ ಸಂವಿಧಾನಕ್ಕೆ ಸಂಬಂಧಿಸಿದ್ದು, ರೈಟ್. ಸೊ ಭಾರತ ಸಂವಿಧಾನ ಇದು 1787 ರಚನೆ ಆಗ್ತದೆ ಮಕ್ಕಳ. ಫಿಲಿಡೆಲ್ಫಿಯಾ ಅಧಿವೇಶನ ನಡೀತದೆ 1787 ಏಪ್ರಿಲ್ನೊಳಗೆ. ಇನ್ನು ಭಾರತ ಸಂವಿಧಾನ ರಚನಾ ಸಭೆಯ ಮೂಲಕ ಅಸ್ತಿತ್ವಕ್ಕೆ ಬಂದಿತು. ಹೆಡೆಡ್ ಬೈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಹೂ ವಾಸ್ ದಿ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷ ಯಾರಾಗಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅವರ ಅಧ್ಯಕ್ಷತೆಯಲ್ಲಿ 22 ಸಮಿತಿಗಳು ಬರ್ತಾವೆ. ಕರಡು ಸಮಿತಿ, ರಾಷ್ಟ್ರಭಾಷಾ ಸಮಿತಿ, ಕೇಂದ್ರ ರಾಜ್ಯ ಅಧಿಕಾರ ಸಮಿತಿ 22 ಬರ್ತಾವೆ. ಸೊ ಹಂಗಾರೆ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕರಡು ಸಮಿತಿಯ ಅಧ್ಯಕ್ಷ, ಕರಡು ಅಂದರೆ ಬರೆದವರು, ಸಂವಿಧಾನವನ್ನು ಬರೆದ ಸಮಿತಿ. ಸೊ ಸಂವಿಧಾನವನ್ನು ಬರೆದ ಸಮಿತಿಯ ಅಧ್ಯಕ್ಷ, ಡ್ರಾಫ್ಟಿಂಗ್ ಕಮಿಟಿ, ಅದರ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್. ಸೊ ಸಂವಿಧಾನ ರಚನಾ ಸಮಿತಿ ಬೇರೆ, ಕರಡು ಸಮಿತಿ ಬೇರೆ. ಕರಡು ಸಮಿತಿ ವರ್ಕ್ಡ್ ಅಂಡರ್ ದಿ supervision of the Constituent Assembly. Drafting Committee worked under the supervision of
ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆಯ ಉಸ್ತುವಾರಿಯಲ್ಲಿ ಕರಡು ಸಮಿತಿ ಕೆಲಸ ಮಾಡಿತು. ರೈಟ್ ಮಗಳ? ಸೊ ಹಂಗಾರ ಲಿಖಿತ ಸಂವಿಧಾನದ 1ನೇ ಲಕ್ಷಣ ವಿಶೇಷವಾಗಿ ರಚಿತ. ಹಂಗೆ ನೀವು ಬರೀರಿ ಒಂದು ಸಮಿತಿಯನ್ನು ಮಾಡಿ, ಮೆಂಬರ್ಸನ್ನು ಮಾಡಿ, ಅವರಿಗೆ ಅಧಿಕಾರವನ್ನು ಕೊಟ್ಟು ಜಾರಿಗೆ ಬಂದಿರುತ್ತದೆ. ಇದಕ್ಕೆ ಉದಾಹರಣೆ ಭಾರತ ಸಂವಿಧಾನ, ಅಮೇರಿಕಾ ಸಂವಿಧಾನ. ರೈಟ್ ಮಗಳೇ? ಓಕೆ. ತಿದ್ದುಪಡಿ ವಿಧಾನ, ಅಮೆಂಡ್ಮೆಂಟ್ ಪ್ರೊಸೀಜರ್. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ವಿಲ್ ಹ್ಯಾವ್ ದಿ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್. ಈ ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಬೇಕು ಅದನ್ನು ತಿಳಿಸ್ತದೆ. ಭಾರತ ಸಂವಿಧಾನವನ್ನು ತಿದ್ದುಪಡಿ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಸಂವಿಧಾನದೊಳಗದ. ಇದೇ ರೀತಿಯಾಗಿ ಮಾಡಬೇಕು, ಹೀಗೆ ಮಾಡಬೇಕು. ಕೇಂದ್ರ ರಾಜ್ಯಗಳು ಒಪ್ಪಿಗೆಯನ್ನು ಕೊಡಬೇಕು. ಕೇಂದ್ರ ಶಾಸಕಾಂಗವು ಇಂತಹ ಕಾನೂನುಗಳನ್ನು ಮಾಡಬಹುದು. ಸೊ ಹಂಗಾರೆ ಇದು ಅಮೇರಿಕಾ ಸಂವಿಧಾನ ಇರ್ಬೋದು, ಭಾರತ ಸಂವಿಧಾನ ಇರ್ಬೋದು, ಅಲ್ಲಿ ಏನಿರ್ತದೆ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ ಇರುತ್ತದೆ. ಭಾರತ ಸಂವಿಧಾನದ ವಿಧಿ, ಭಾರತ ಸಂವಿಧಾನದ ವಿಧಿ 368 ಮಗಳ. ಭಾರತ ಸಂವಿಧಾನದ ವಿಧಿ 368 ನೀವು ನೋಡಿದ್ರೆ ಇಲ್ಲಿ ಭಾರತ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಹೇಳಲಾಗಿದೆ, ಹೆಂಗೆ ಮಾಡಬೇಕು ತಿದ್ದುಪಡಿ. ಅಮೆರಿಕ ಸಂವಿಧಾನದ ತಿದ್ದುಪಡಿಯ ಬಗ್ಗೆನೂ ಆ ಸಂವಿಧಾನದೊಳಗವ, ಆ ಸಂವಿಧಾನದಲ್ಲಿ ಅದ. ರೈಟ್? ಆದರೆ ಅಮೆರಿಕ ಸಂವಿಧಾನ ಭಾರತ ಸಂವಿಧಾನದಷ್ಟು ದೊಡ್ಡಲ್ಲ. 7-8 ಆರ್ಟಿಕಲ್ ಅವ ಅಲ್ಲಿ, ಫಿನಿಶ್. ಅಮೆರಿಕ ಸಂವಿಧಾನದಲ್ಲಿ ನಮ್ಮದು 460ಕ್ಕಿಂತ ಹೆಚ್ಚಿಗೆ ಆರ್ಟಿಕಲ್ ಅವ, ಅದಿರಲಿ. ಓಕೆ. ಸೊ ಹಂಗಾರೆ ಲಿಖಿತ ಸಂವಿಧಾನದ ಮತ್ತೊಂದು ಲಕ್ಷಣವೆಂದರೆ ತಿದ್ದುಪಡಿ ವಿಧಾನವನ್ನು ಹೊಂದಿರುತ್ತದೆ. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಪ್ರೊಸೆಸ್ಡ್ ವಿತ್ ದಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಆರ್ ಅಮೆಂಡ್ಮೆಂಟ್ ಸಿಸ್ಟಮ್. ಓಕೆ, ರೈಟ್. ಸಂಯುಕ್ತ ಸರ್ಕಾರ. ಲಿಖಿತ ಸಂವಿಧಾನ ಇರುವಲ್ಲಿ ಸಂಯುಕ್ತ ಸರ್ಕಾರ ಇರುತ್ತದೆ. ಅಂದರೆ ಮಕ್ಕಳೇ, ಲಿಖಿತ ಸಂವಿಧಾನವನ್ನು ಏಕೆ ಮಾಡಿರ್ತಾರಪ್ಪ ಅಂದರೆ ದೇಶವು ದೊಡ್ಡದಿದ್ದಾಗಲೇ ಲಿಖಿತ ಸಂವಿಧಾನ ಇರ್ತದೆ. ದೇಶವು ದೊಡ್ಡದಿದ್ದಾಗ ಸಂಯುಕ್ತ ಸರ್ಕಾರವು ಜಾರಿಗೆ ಬಂದಿರುತ್ತದೆ. ಹೌದು, ಸಂಯುಕ್ತ ಸರ್ಕಾರ. ದೊಡ್ಡ ದೇಶ ಇತ್ತಪ್ಪ ಅಂದರೆ ಒಂದೇ ಸರ್ಕಾರ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎ ಸಿಂಗಲ್ ಗೌರ್ಮೆಂಟ್ ಟು ರೂಲ್ ಥ್ರೂಔಟ್ ದಿ ನೇಷನ್, ಥ್ರೂಔಟ್ ದಿ ಟೆರಿಟರಿ. ಇಟ್ ಈಸ್ the necessity of the nation to have the written constitution or the federal government. ಅಂದರೆ ದೇಶ ದೊಡ್ಡದಿದ್ದರೆ ಒಂದೇ ಸರ್ಕಾರ ಇಡೀ ದೇಶದ ಆಡಳಿತವನ್ನು ಮಾಡಲಿಕ್ಕೆ ಕಷ್ಟ. 2 ಸರ್ಕಾರಗಳು ಬೇಕು. ಸಂಯುಕ್ತ ಸರ್ಕಾರವನ್ನು ಜಾರಿಗೆ ತರಬೇಕು. ದೇಶದ್ದು ನೋಡ್ಕೊಳ್ಳೋಕೆ ಕೇಂದ್ರ ಸರ್ಕಾರ, ರಾಜ್ಯಗಳದ್ದು ನೋಡ್ಕೊಳ್ಳೋಕೆ ರಾಜ್ಯ ಸರ್ಕಾರ. ಅಂದಮೇಲೆ ಕೇಂದ್ರ ಸರ್ಕಾರದ ಅಧಿಕಾರಗಳು ಯಾವುವು, ರಾಜ್ಯ ಸರ್ಕಾರದ ಅಧಿಕಾರಗಳು ಯಾವುವು ಅನ್ನೋದನ್ನು ಏನು ಮಾಡಬೇಕಾಯ್ತು, ಬರೆದಿಡ್ಬೇಕಾಯ್ತು. ಸೊ ಹಂಗಾರ ಲಿಖಿತ ಸಂವಿಧಾನವು ಎಲ್ಲಿರುತ್ತದೆ? ದೊಡ್ಡ ದೇಶದಲ್ಲಿ ಇರುತ್ತದೆ. ದೊಡ್ಡ ದೇಶದಲ್ಲಿ ಯಾವ ಸರ್ಕಾರವಿರುತ್ತದೆ? ಸಂಯುಕ್ತ ಸರ್ಕಾರವಿರುತ್ತದೆ. ನಮ್ಮ ದೇಶದಲ್ಲಿ ಸಂಯುಕ್ತ ಸರ್ಕಾರವಿದೆ ಅಂದರೆ ಆಟೋಮೆಟಿಕಲಿ ನಮ್ಮ ದೇಶ ದೊಡ್ಡದದ, ಜನಸಂಖ್ಯೆಯೊಳಗೂ ದೊಡ್ಡದದ, ಭೂವಿಸ್ತಾರದೊಳಗೂ ದೊಡ್ಡದದ. ನಮ್ಮ ದೇಶದಲ್ಲಿ ಸಂಯುಕ್ತ ಸರ್ಕಾರವಿದೆ, ನಮ್ಮ ದೇಶ ದೊಡ್ಡದಿದೆ, ಆಟೋಮೆಟಿಕಲಿ ನಮ್ಮ ಸಂವಿಧಾನ ಲಿಖಿತ. ನೀವು ಎರಡನ್ನೂ ಬಿಟ್ಟುಬಿಡ್ರಿ, ಲಿಖಿತ ಅನ್ನೋದನ್ನು ಬಿಟ್ಟುಬಿಡ್ರಿ, ಸಂಯುಕ್ತ ಅನ್ನೋದನ್ನು ಬಿಟ್ಟುಬಿಡಿ. ದೇಶ ದೊಡ್ಡದು, ಸರ್ಕಾರ ಸಂಯುಕ್ತ, ಒಂದೇ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ದೇಶ ಚಿಕ್ಕದು, ದೇಶ ಚಿಕ್ಕದು, ಏಕಾತ್ಮಕ ಸರ್ಕಾರ, ಒಂದೇ ಸರ್ಕಾರ ಇರ್ತದೆ. ದೇಶ ಚಿಕ್ಕದು, ಒಂದೇ ಸರ್ಕಾರ ಇತ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಸಂವಿಧಾನ ಅಲಿಖಿತ. ಲಿಖಿತ ಮಾಡೋ ಅವಶ್ಯಕತೆ ಇಲ್ಲ, ಬರೆದಿಡೋ ಅವಶ್ಯಕತೆ ಇಲ್ಲ. ಅಂದರೆ ಮಕ್ಕಳ, ಸೊ ದೊಡ್ಡ ದೇಶ, ಸಂಯುಕ್ತ ಸರ್ಕಾರ, ಲಿಖಿತ ಸಂವಿಧಾನ, 3 ಒಂದಕ್ಕೊಂದು ಜಾಯಿಂಟಿವ್. ಲಿಖಿತ ಸಂವಿಧಾನ ಇತ್ತಪ್ಪ ಅಂದ್ರೆ ದೊಡ್ಡ ದೇಶ ಸಂಯುಕ್ತ ಸರ್ಕಾರ, ಸಂಯುಕ್ತ ಸರ್ಕಾರ ಇತ್ತಪ್ಪ ಅಂದ್ರೆ ಸಂವಿಧಾನ ಲಿಖಿತ ಬರೆದಿಡಬೇಕು ಅಧಿಕಾರಗಳನ್ನು. ಲಿಖಿತ ಸಂವಿಧಾನ ಸಂಯುಕ್ತ ಸರ್ಕಾರ ಎಲ್ಲಿರುತ್ತದೆ? ದೊಡ್ಡ ದೇಶ. ಸೊ ಹಂಗಾರೆ ಲಿಖಿತ ಸಂವಿಧಾನದ ಮತ್ತೊಂದು ಲಕ್ಷಣವೆಂದರೆ ಸಂಯುಕ್ತ ಸರ್ಕಾರ. ಇಲ್ಲಿ ಬರ್ತದೆ ಮಕ್ಕಳ, ದೊಡ್ಡ ದೇಶ, ಇದು ಪಾಯಿಂಟ್ ಬರ್ತದೆ.
ರೈಟ್. ಸೊ ಹಂಗಾರೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ವಿಲ್ ಹ್ಯಾವ್ ದಿ ಫೆಡರಲ್ ಟೈಪ್ ಆಫ್ ಗವರ್ನಮೆಂಟ್. ರೈಟ್. ಓಕೆ. ಸಂವಿಧಾನದ ಶ್ರೇಷ್ಠತೆ ಬಂತು ನೋಡ್ರಿ. ದೊಡ್ಡ ದೇಶ, ಸಂಯುಕ್ತ ಸರ್ಕಾರ, ಸಂವಿಧಾನ ಲಿಖಿತ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಹಂಚಿಕೆ, ಎರಡರೊಳಗೂ ಏನಾದರೂ ಸಂಘರ್ಷ ಬಂದರೆ ಅಧಿಕಾರಕ್ಕಾಗಿ ಜಗಳ ತೀರಿಸೋರು ಯಾರೋ? ಜಗಳ ತೀರಿಸೋರು ಯಾರೋ? ಅಥವಾ ಸಂವಿಧಾನಕ್ಕೆ ಅನುಗುಣವಾಗಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದರೆ ಸಂವಿಧಾನ ವಿರೋಧಿ ಇದ್ದಂತಹ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೊಡೋರು ಯಾರು? ಸಂವಿಧಾನ. ಅಂದರೆ ಸಂಯುಕ್ತ ಸರ್ಕಾರ ಇರುವಲ್ಲಿ ಲಿಖಿತ ಸಂವಿಧಾನ ಇರುತ್ತದೆ. ಲಿಖಿತ ಸಂವಿಧಾನದಲ್ಲಿ ಅಧಿಕಾರಗಳನ್ನು ಸ್ಪಷ್ಟವಾಗಿ ಹಂಚಿಕೆ ಮಾಡಲಾಗಿರುತ್ತದೆ. ಅಧಿಕಾರಗಳನ್ನು ಸ್ಪಷ್ಟವಾಗಿ ಹಂಚಿಕೆ ಮಾಡಲಾಗಿರುವುದರಿಂದ ಕೇಂದ್ರ ಸರ್ಕಾರ ತನ್ನ ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ತನ್ನ ಕೆಲಸ ಮಾಡಬೇಕು. ಅಂದರೆ ಇದರ ಅರ್ಥ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಸಂವಿಧಾನ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಸಂವಿಧಾನ. ಅಂದರೆ ಶ್ರೇಷ್ಠ ಯಾರಾದರೂ? ಸಂವಿಧಾನ. ಒಂದೇ ಸರ್ಕಾರ ಇತ್ತಪ್ಪ ಅಂದರೆ ಬರೆದಿಡುವುದಿಲ್ಲ, ಸಂವಿಧಾನ ಅಲಿಖಿತ. ಸೊ ಇಲ್ಲಿ ಸಂವಿಧಾನದ ಮೂಲಕವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಹಂಚಿಕೆಯಾಗಿರುವುದರಿಂದ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಬೀಯಿಂಗ್ ಕನ್ಸಿಡರ್ಡ್ ಆ್ಯಸ್ ದಿ ಸುಪ್ರೀಮ್ ಒನ್, ಬಿಕಾಸ್ ದಿ ಕಾನ್ಸ್ಟಿಟ್ಯೂಷನ್ ಓನ್ಲಿ distributes the power between central government and the state government. Then it is to be considered as the description of the constitution is final. ಅಂದರೆ ಸಂವಿಧಾನ ಹೇಳಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸವನ್ನು ಮಾಡಬೇಕು. ಇಲ್ಲಿ ಬಂತು ಮಕ್ಕಳ ಯಾವುದೋ ನ್ಯಾಯಾಂಗದ ಶ್ರೇಷ್ಠತೆ, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬಂತದ್ದು. ಈ ನ್ಯಾಯಾಂಗದ ಅಂಶಗಳನ್ನು ನಾ ಇಲ್ಲಿ ಹೇಳಿದೆ, ಇಲ್ಲಿ ಬರ್ತದೆ ನ್ಯಾಯಾಂಗದ ಶ್ರೇಷ್ಠತೆ. ಸೊ ಹಂಗಾರೆ ಸಂಯುಕ್ತ ಸರ್ಕಾರ ಲಿಖಿತ ಸಂವಿಧಾನದಲ್ಲಿ ಸಂಯುಕ್ತ ಸರ್ಕಾರವಿದ್ದು ಅಧಿಕಾರ ಹಂಚಿಕೆಯಾಗಿರ್ತದೆ. ಕೇಂದ್ರ ರಾಜ್ಯ, ಜನಸಂಖ್ಯೆ ದೊಡ್ಡದಿರ್ತದೆ ದೇಶದ್ದು, ಕೇಸುಗಳು ಹೆಚ್ಚಿಗೆ. ಸೊ ಹಂಗಾರೆ ನ್ಯಾಯಾಂಗವನ್ನು ಯಾವ ರೀತಿ ಸ್ಥಾಪಿಸಲಾಗಿರುತ್ತದೆ? ಶ್ರೇಷ್ಠ ನ್ಯಾಯಾಂಗ. ಯಾಕಂದ್ರೆ ಇವರು ನ್ಯಾಯಾಂಗದ ಕೆಲಸ ಭಾಳ ಇರ್ತದೆ ಇಲ್ಲಿ ಸಂಯುಕ್ತ ಸರ್ಕಾರದಲ್ಲಿ, ಲಿಖಿತ ಸಂವಿಧಾನದಲ್ಲಿ. ಕೇಂದ್ರ ರಾಜ್ಯಗಳ ನಡುವೆ ಜಗಳ ಬರ್ತಾವೆ, ಕೇಂದ್ರ ರಾಜ್ಯದ ನಡುವೆ ಜಗಳ ಬರ್ತದೆ, ರಾಜ್ಯಗಳ ನಡುವೆ ಜಗಳ ಬರ್ತಾವೆ. ಸೊ ಹಂಗಾರೆ ಅದನ್ನು ಬಗೆಹರಿಸೋರು ಯಾರು? ನ್ಯಾಯಾಧೀಶರು. ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಜಗಳವನ್ನು ಬಗೆಹರಿಸಬೇಕಪ್ಪ ಅಂದರೆ ನ್ಯಾಯಾಧೀಶರು ಹೇಗಿರಬೇಕು? ಕ್ವಾಲಿಫೈಡ್ ಇರಬೇಕು, ಮತ್ಸದ್ದಿಗಳಿರಬೇಕು, ಶ್ರೇಷ್ಠರಿರಬೇಕು, ವಿಶೇಷ ಅರ್ಹತೆಯನ್ನು ಹೊಂದಿದವರು ಇರಬೇಕು. ರೈಟ್ ಮಗಳೇ? ಸೊ ಲಿಖಿತ ಸಂವಿಧಾನ ಇರುವಲ್ಲಿ ನ್ಯಾಯಾಂಗವು ಶ್ರೇಷ್ಠವಾಗಿರುತ್ತದೆ. ಸ್ಪೆಷಲ್ಲಾಗಿ ಅದನ್ನು ರಚನೆ ಮಾಡಿರ್ತಾರೆ. ಜನಸಂಖ್ಯೆ ಹೆಚ್ಚಿಗೆ, ದೊಡ್ಡ ದೇಶ, ಎರಡು ಸರ್ಕಾರ. ಸೊ ಇಲ್ಲಿ ಸರ್ಕಾರಗಳ ನಡುವಿನ ಜಗಳವನ್ನು ಪರಿಹರಿಸಬೇಕು, ಜನರದು ಪರಿಹರಿಸಬೇಕು. ಸೊ ಹಂಗಾರೆ ಪರಿಹರಿಸಬೇಕಪ್ಪ ಅಂದ್ರೆ ನ್ಯಾಯಾಧೀಶರು ಹೆಂಗಿರ್ಬೇಕು? ಶ್ರೇಷ್ಠವಾಗಿರಬೇಕು. ಸೊ ಹಂಗಾರೆ ಲಿಖಿತ ಸಂವಿಧಾನದ ಮತ್ತೊಂದು ಲಕ್ಷಣ ನ್ಯಾಯಾಂಗದ ಶ್ರೇಷ್ಠತೆ. ರೈಟ್. ಸುಪ್ರಿಮಸಿ ಆಫ್ ದಿ ಜುಡಿಷಿಯರಿ. ಓಕೆ. ದೊಡ್ಡ ದೇಶ, ಲಾರ್ಜ್ ಟೆರಿಟರಿ. ನೋಡಿರಿ, ಆವಾಗಲೇ ಹೇಳಿದ್ದೀನಿ, ದೊಡ್ಡ ದೇಶ, ಲಿಖಿತ ಸಂವಿಧಾನ, ಸಂಯುಕ್ತ ಸರ್ಕಾರ. ಸಣ್ಣ ದೇಶ, ಅಲಿಖಿತ ಸಂವಿಧಾನ, ಏಕಾತ್ಮಕ ಸರ್ಕಾರ. ಇವು ಮೂರು ಚೈನ್ ಇದ್ದಂಗೆ, ಇವು ಒಂದೇ ನಾಣ್ಯದ ಮೂರು ಮುಖಗಳು ಅಂತಾರಲ್ಲ ಹಾಗೆ. ಯಾವ? ದೊಡ್ಡ ದೇಶ, ಲಿಖಿತ ಸಂವಿಧಾನ, ಸಂಯುಕ್ತ ಸರ್ಕಾರ. ಸೊ ಹಂಗಾರೆ ದೊಡ್ಡ ದೇಶದಲ್ಲಿ ಒಂದೇ ಸರ್ಕಾರ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಅಲ್ಲಿ ಯಾವ ಸರ್ಕಾರವನ್ನು ತಂದಿರ್ತಾರೆ? ಸಂಯುಕ್ತ ಸರ್ಕಾರವನ್ನು ತಂದಿರ್ತಾರೆ. ಆಟೋಮೆಟಿಕ್ ಸಂಯುಕ್ತ ಸರ್ಕಾರ ಇತ್ತಪ್ಪ ಅಂದ್ರೆ ಅದನ್ನು ಬರೆದಿಡಲೇಬೇಕು. ಸೊ ಸಂವಿಧಾನ ಯಾವುದಾಗುತ್ತೆ? ಲಿಖಿತ. ಸೊ ಲಿಖಿತ ಸಂವಿಧಾನವು ಎಲ್ಲಿರುತ್ತದೆ? ದೊಡ್ಡ ದೇಶದಲ್ಲಿ ಇರುತ್ತದೆ. ದೊಡ್ಡ ದೇಶದಲ್ಲಿ ಯಾವ ಸಂವಿಧಾನ ಇರುತ್ತದೆ? ಲಿಖಿತ ಸಂವಿಧಾನ ಇರುತ್ತದೆ. ಲಿಖಿತ ಸಂವಿಧಾನವಿದ್ದು ದೇಶವು ದೊಡ್ಡದಿದ್ದರೆ ಅಲ್ಲಿ ಯಾವ ಸರ್ಕಾರವಿದೆ ಎಂದು ತಿಳಿದುಕೊಳ್ಳುವುದು
ಆಟೋಮೆಟಿಕಲಿ ಸಂಯುಕ್ತ ಸರ್ಕಾರ. ರೈಟ್ ಮಗಳೇ? ಲಿಖಿತ ದೊಡ್ಡ ದೇಶ ಸಂಯುಕ್ತ ಸರ್ಕಾರ, ಅಲಿಖಿತ ಚಿಕ್ಕ ದೇಶ ಏಕಾತ್ಮಕ ಸರ್ಕಾರ. ರೈಟ್? ಸೊ ಹಂಗಾರೆ ಲಿಖಿತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂದರೆ ವಿಶೇಷವಾಗಿ ರಚಿತವಾಗಿರುತ್ತದೆ, ಸ್ಪೆಷಲಿ ಮೇಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ತಿದ್ದುಪಡಿ ವಿಧಾನ, ಇಟ್ ಈಸ್ ಕಂಪೋಸ್ಡ್ ಆರ್ ಕಂಪೌಂಡೆಡ್ ವಿತ್ ದಿ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್. ದೇರ್ ಶುಡ್ ಬಿ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್ ಇನ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್. ದೇರ್ ಶುಡ್ ಬಿ, ದೇರ್ ವಿಲ್ ಬಿ, ದೇರ್ ಶಾಲ್ ಬಿ. ಓಕೆ? ಏನು? ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್. ಸಂಯುಕ್ತ ಸರ್ಕಾರ. ಸೊ ಲಿಖಿತ ಸಂವಿಧಾನ ಯಾಕದಪ್ಪ ಅಂದ್ರೆ ದೊಡ್ಡ ದೇಶ, ಎರಡು ಸರ್ಕಾರ. ರೈಟ್? ಸೊ ಸಂಯುಕ್ತ ಸರ್ಕಾರ ಸಂವಿಧಾನದ ಶ್ರೇಷ್ಠತೆ, ಬಿಕಾಸ್ ದಿ ಕಾನ್ಸ್ಟಿಟ್ಯೂಷನ್ ಡಿವೈಡ್ಸ್ ಪವರ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್. ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಶುಡ್ ಅಬೈಡ್ ಬೈ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಸಂವಿಧಾನವು ಹೇಗೆ ವಿಭಜನೆ ಮಾಡಿದೆಯೋ ಹಾಗೆ ಕೇಳತಕ್ಕದ್ದು, ಅದನ್ನಷ್ಟ ಮಾಡತಕ್ಕದ್ದು ಕೇಂದ್ರ ರಾಜ್ಯ. ಅಂದರೆ ಶ್ರೇಷ್ಠ ಯಾರಾದರೂ ಸಂವಿಧಾನ. ಸೊ ಹಂಗಾರೆ ದೊಡ್ಡ ದೇಶ, ಕೇಂದ್ರ ರಾಜ್ಯಗಳ ನಡುವಿನ ಜಗಳ ಬರುವ ಸಂಭವ, ಸಂಘರ್ಷ ಬರುವ ಸಂಭವ, ಜನರ ನಡುವೆ ಸಂಘರ್ಷ ಸಂಭವ. ಸೊ ಆ ಜಗಳವನ್ನು ಬಗೆಹರಿಸೋರು ಯಾರು? ನ್ಯಾಯಾಂಗ. ಸೊ ಸುಪ್ರಿಮಸಿ ಆಫ್ ದಿ ಜುಡಿಷಿಯರಿ. ರೈಟ್? ದೆನ್ ದೊಡ್ಡ ದೇಶ. ಸೊ ಹಂಗಾರೆ ಮಗಳೇ, ಲಿಖಿತ ಸಂವಿಧಾನವು ಯಾವಾಗಲೂ ದೊಡ್ಡ ದೇಶದಲ್ಲಿ ಇರುತ್ತದೆ. ರೈಟ್ ಮಗಳ? ಸೊ ಇದನ್ನು ಸರಿಯಾಗಿ ನಾನು ಈಗ ಪಾಠ ಮಾಡಿದ್ದನ್ನು ಕೇಳ್ಕೊಳ್ರಿ. ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, ಎನಿ ಕ್ವಶನ್ಸ್, ನನ್ನ ಫೋನ್ ನಂಬರ್ ಅದ, ನನ್ನ ಫೋನಿಗೆ ನೀವು ಕಾಲನ್ನು ಯಾವಾಗಲೂ ಮಾಡ್ಬೋದು. ಇಲ್ಲ ಪೇಪರ್ನೊಳಗೆ ಬರೆದು ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ನನ್ನ ನಂಬರಿಗೆ ಸೆಂಡ್ ಮಾಡ್ಬೋದು. ಓಕೆ ಮಗಳೇ? ಇನ್ನು ನೆಕ್ಸ್ಟ್ ಪೀರಿಯಡ್ನೊಳಗೆ ಅಲಿಖಿತ ಸಂವಿಧಾನವನ್ನು ಸ್ಟಡಿ ಮಾಡ್ಬೋದು. ರೈಟ್? ಓಕೆ.